ರಾಷ್ಟ್ರಗೀತೆಗೆ ಮೊದಲು ರಾಷ್ಟ್ರಗಾನ ನಿಯಮ ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಒಂದೇ ಮಾತರಂ ಹಾಡುವ ಮೊದಲು ಎದ್ದು ನಿಂತು ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಬೇಕೆಂದು ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗೀತೆಗೆ ಸಂಬಂಧಿಸಿದಂತಹ ಅಧಿಕೃತ ಪ್ರೋಟೋಕಾಲ್ ಮತ್ತು ಶಿಷ್ಟಾಚಾರಗಳನ್ನು ಸ್ಪಷ್ಟಪಡಿಸುವಂತಹ ಉದ್ದೇಶದಿಂದ ಈ ಸೂಚನೆಗಳನ್ನು ಜಾರಿಗೊಳಿಸಲಾಗಿದ್ದು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಇಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಮಾರ್ಗಸೂಚಿಗಳನ್ನು ಹೊಂದಿದೆ, ಅದರ ಕಂಪ್ಲೀಟ್ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಜನಗಣಮನಕ್ಕೂ ಮುನ್ನ ಒಂದೇ ಮಾತರಂ ಕಡ್ಡಾಯವಾಗಿದೆ. ಕಾಂಗ್ರೆಸ್ ಕೈಬಿಟ್ಟಿದಂತಹ ಚರಣಗಳ ಮರು ಸೇರ್ಪಡೆಗೆ ಇದೀಗ ಹಾಡುವಾಗ ಎದ್ದು ನಿಲ್ಲದೆ ಇದ್ರೆ ಅಂಥವರು ಶಿಕ್ಷೆ ಹಾಗೂ ಕಠಿಣ ದಂಡಕ್ಕೆ ಒಳಗಾಗ್ತಾರೆ. ಹಾಗಾಗಿ ಒಂದೇ ಭಾರತ್ ಅಥವಾ ಒಂದೇ ಮಾತರಂ ಗೀತೆಗೆ ಈ ಕುರಿತು ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವಾಲಯವು ಹೊಸ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಹೊರಡಿಸಿದ್ದು, ರಾಷ್ಟ್ರಗೀತೆ ಜನಗಣ ಮನ ಈ ಹಾಡುವಾಗ ಪಾಲಿಸುವಂತಹ ಶಿಷ್ಟಾಚಾರಗಳನ್ನು ಒಂದೇ ಮಾತರಂಗೂ ಕೂಡ ಇದನ್ನು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಡ್ಡಾಯ ಮಾಡಿದರ ಜೊತೆಗೆ ಕಾಂಗ್ರೆಸ್ ಕೈಬಿಟ್ಟಿರತಕ್ಕಂತಹ ಚರಣಗಳ ಮರು ಸೇರ್ಪಡೆಗೊಳಿಸಿಕೊಂಡಿದೆ. ಒಂದೇ ಮಾತರಂ ಗೀತೆ ಕುರಿತು ಕೇಂದ್ರ ಗೃಹ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ರಾಷ್ಟ್ರಗೀತೆ ಈ ಜನಗಣ ಮನ ಹಾಡುವಾಗ ಪಾಲಿಸುವ ಎಲ್ಲ ಶಿಷ್ಟಾಚಾರಗಳನ್ನು ಅಂದರೆ ಪ್ರೋಟೋಕಾಲ್ಸ್ ಒಂದೇ ಮಾತರಂ ಗೀತೆಗೂ ಕೂಡ ಅದು ಅನ್ವಯವಾಗುತ್ತೆ, ಅದಕ್ಕೆ ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ಒಂದೇ ಮಾತರಂ ಗೀತೆ ಪ್ರಸಾರವಾಗುವಾಗ ಅಥವಾ ಹಾಡುವಾಗ ಪ್ರತಿಯೊಬ್ಬರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸುವುದು ಕಡ್ಡಾಯವಾಗಿದೆ. ಎಲ್ಲ ಸರ್ಕಾರಿ ಸಮಾರಂಭಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಕಡ್ಡಾಯವಾಗಿ ಹಾಡಬೇಕೆಂದು ತಿಳಿಸಲಾಗಿದೆ. ಇನ್ನು ಆದೇಶದ ಪ್ರಕಾರ ರಾಷ್ಟ್ರಗೀತೆಗೂ ಮುನ್ನ ಒಂದೇ ಮಾತರಂನ 6 ಚರಣಗಳನ್ನು ಕಡ್ಡಾಯವಾಗಿ ಹಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಹಾಗಾಗಿ ಈ ಗೀತೆಯನ್ನು ನುಡಿಸಿದರೆ ಅಥವಾ ಹಾಡಿದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಎದ್ದು ನಿಂತು ಶಿಸ್ತನ್ನು ಸಲ್ಲಿಸಬೇಕು. ಹಾಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು 6 ಚರಣಗಳನ್ನು ಒಂದೇ ಮಾತರಂ ಗೀತೆಯ 3 ನಿಮಿಷ 10 ಸೆಕೆಂಡ್ಗಳ ಈ ಗೀತೆಯನ್ನು ನುಡಿಸಬೇಕು ಅಥವಾ ಹಾಡಬೇಕು ಅಂತ ಈ ಒಂದು ನಿಯಮಗಳಲ್ಲಿ ಉಲ್ಲಂಘಿಸಲಾಗಿದೆ. ಇನ್ನು ಇದರಲ್ಲಿ ತ್ರಿವರ್ಣ ಧ್ವಜ ಹಾರಿಸುವಾಗ ಸರ್ಕಾರಿ ಕಾರ್ಯಕ್ರಮಗಳಿಗೆ ರಾಷ್ಟ್ರಪತಿಗಳ ಆಗಮನದ ಸಮಯದಲ್ಲಿ ಹಾಗೂ ಅವರ ಭಾಷಣಗಳು ಮತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ, ಹಾಗೆಯೇ ರಾಜ್ಯಪಾಲರು ಆಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರದ ಕೊನೆಯೂ ಕೂಡ ಈ ಒಂದು ನಿಯಮಗಳಿಗೆ ಉಲ್ಲಂಘಿಸೋ ಹಾಗಿಲ್ಲ. ಎಲ್ಲವೂ ಕೂಡ ಇದರ ಒಂದು ಅಂಡರಲ್ಲೇ ಬರುತ್ತೆ. ಜೊತೆಗೆ ಯಾವುದೇ ಸಾಕ್ಷ್ಯಚಿತ್ರಗಳ ಪ್ರದರ್ಶನಗಳ ಮಧ್ಯೆ ಗೀತೆಯನ್ನು ಹಾಡಿದರೆ ಅಥವಾ ಗೀತೆಯನ್ನು ಪ್ರಸಾರ ಮಾಡಿದರೆ ಎದ್ದು ನಿಲ್ಲುವಂತಹ ಅಗತ್ಯವಿಲ್ಲ. 6 ಚರಣಗಳಿರುವಂತಹ ಒಂದೇ ಮಾತರಂ ಗೀತೆಯನ್ನು ಹಾಡುವುದು ಕಡ್ಡಾಯ. ಈ ನಿರ್ದೇಶನವನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಸಚಿವಾಲಯಗಳು ಹಾಗೂ ಸಂವಿಧಾನಿಕ ಸಂಸ್ಥೆಗಳಿಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇದರ ಪ್ರತಿಯನ್ನು ನೀಡಲಾಗಿದೆ. ಇನ್ನು ಇಲ್ಲಿವರೆಗೆ ಒಂದೇ ಮಾತರಂ ಹಾಡಲು ಯಾವುದೇ ಅಧಿಕೃತವಾಗಿರತಕ್ಕಂತಹ ಶಿಷ್ಟಾಚಾರಗಳು ಇರಲಿಲ್ಲ. ಆದರೆ ಜನಗಣ ಮನ ಗೀತೆಯು ರಾಗ, ಸಮಯ ಮತ್ತು ಗಾಯನದ ಬಗ್ಗೆ ಸ್ಪಷ್ಟವಾದಂತಹ ನಿಯಮಗಳನ್ನು ಹೊಂದಿತ್ತು. ಇನ್ನು ಹಾಡಿನ ವಿಸ್ತೃತ ಆ ಎಲ್ಲ 6 ಚರಣಗಳ ಆವೃತ್ತಿಯನ್ನು ಇಲ್ಲಿಯವರೆಗೆ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಹಾಡಿರಲಿಲ್ಲ. ಆದರೆ ಈಗ ಅದನ್ನು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಈ ಆದೇಶವು ಕಾರ್ಯಕ್ರಮಗಳನ್ನು 3 ವರ್ಗಗಳಾಗಿ ಇದನ್ನು ಡಿವೈಡ್ ಮಾಡಿದ್ದಾರೆ, ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲ ವರ್ಗವಂತೂ ನೋಡಿದಾಗ ಮೊದಲನೇ ವರ್ಗವು ನಾಗರಿಕ ಪುರಸ್ಕಾರ ಸಮಾರಂಭಗಳು, ಔಪಚಾರಿಕ ರಾಜ್ಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನ, ಅಖಿಲ ಭಾರತ ರೇಡಿಯೋ ಮತ್ತು ದೂರದರ್ಶನದಲ್ಲಿ ರಾಷ್ಟ್ರಪತಿಗಳು ದೇಶವನ್ನುದ್ದೇಶಿಸಿ ಮಾಡುವಂತಹ ಭಾಷಣದ ಮೊದಲು ಅಥವಾ ನಂತರ, ಔಪಚಾರಿಕ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಮನ ಮತ್ತು ನಿರ್ಗಮನ, ಜೊತೆಗೆ ಮೆರವಣಿಗೆಗಳಲ್ಲಿ ರಾಷ್ಟ್ರಧ್ವಜದ ಪ್ರಸ್ತುತಿ ಮುಂತಾದ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಯನ್ನು ಪ್ರತ್ಯೇಕವಾಗಿ ನುಡಿಸುವ ಸಂದರ್ಭಗಳನ್ನು ಕೂಡ ಈ ನಿಯಮ ಒಳಗೊಂಡಿದೆ. ಇನ್ನು ಎರಡನೇ ವರ್ಗ ಅಂತ ನೋಡಿದಾಗ ಸಾಮೂಹಿಕ ಗಾಯನದ ಜೊತೆಗೆ ಹಾಡನ್ನು ನುಡಿಸುವಂತಹ ಘಟನೆಗಳನ್ನು ಕೂಡ ಒಳಗೊಂಡಿರಬೇಕು.
ಇವುಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದು ಸಾಂಸ್ಕೃತಿಕ ಮತ್ತು ವಿದ್ಯುಕ್ತ ಕಾರ್ಯಕ್ರಮಗಳು ಅಂದರೆ ಮೆರವಣಿಗೆಗಳನ್ನು ಹೊರತುಪಡಿಸಿ ಮತ್ತು ಯಾವುದೇ ಸರ್ಕಾರಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನದಂತಹ ಸಂದರ್ಭಗಳಲ್ಲಿ ಇದು ಸೇರುತ್ತೆ. ಈ ಉದ್ದೇಶಕ್ಕಾಗಿ ಅಗತ್ಯವಿದ್ದರೆ ಗಾಯನ ಅಥವಾ ಗೀತೆಯನ್ನು ಹಾಡಬೇಕು ಅಥವಾ ಧ್ವನಿ ವ್ಯವಸ್ಥೆ ಮತ್ತು ಹಾಡಿನ ಸಾಹಿತ್ಯ ವಿತರಣೆಯನ್ನು ಸಹ ಶಿಫಾರಸು ಮಾಡಲಾಗಿದೆ. ಇನ್ನು ಮೂರನೇ ವರ್ಗ ಅಂತ ನೋಡಿದಾಗ ಶಾಲಾ ಕಾರ್ಯಕ್ರಮಗಳಂತಹ ಕೂಡ ಒಂದೇ ಮಾತರಂ ಹಾಡಬಹುದಾದ ಸಂದರ್ಭಗಳನ್ನು ಇದು ಒಳಗೊಂಡಿದೆ. ಈ ನಿಯಮದಲ್ಲಿ ಶಾಲೆಗಳು ಸಾಮೂಹಿಕವಾಗಿ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ದಿನವನ್ನು ಪ್ರಾರಂಭಿಸಬಹುದು ಮತ್ತು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಚಿಹ್ನೆಗಳಿಗೆ ಗೌರವವನ್ನು ಮೂಡಿಸಲು ಪ್ರಯತ್ನಿಸಬೇಕು ಅಂತ ಈ ಆದೇಶವು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಲಾಗಿದೆ. ಇನ್ನು ಈ ಹಿಂದೆ 1937ರಲ್ಲಿ ಕಾಂಗ್ರೆಸ್ ಪಕ್ಷವು ತೆಗೆದು ಹಾಕಿರ್ತಕ್ಕಂತಹ ಆ 4 ಚರಣಗಳನ್ನು ಸೇರಿದಂತೆ ಒಟ್ಟು 6 ಚರಣಗಳನ್ನು ಅಂದರೆ 2 ಚರಣಗಳನ್ನು ಅದಕ್ಕೆ ಸೇರಿಸಲಾಗಿದೆ. ಹಾಗಾಗಿ ತೆಗೆದು ಹಾಕಿರ್ತಕ್ಕಂತಹ 4 ಚರಣ ಜೊತೆಗೆ 2 ಚರಣಗಳನ್ನು ಕೂಡಿಸಿ ಆ 6 ಚರಣಗಳನ್ನು ಈಗ ನುಡಿಸಲು ನಿರ್ಧರಿಸಲಾಗಿದೆ. ಇದು ಅತ್ಯಂತ ಮಹತ್ವದ ಬದಲಾವಣೆ ಅಂತಲೇ ಹೇಳಬಹುದು ಕೇಂದ್ರ ಸರ್ಕಾರದ್ದು. ಇನ್ನು ಶಾಲೆಗಳಲ್ಲೂ ಒಂದೇ ಮಾತರಂ ಹಾಡಲು ಸೂಚನೆ ನೀಡಲಾಗಿದ್ದು ಸಾಮೂಹಿಕವಾಗಿ ರಾಷ್ಟ್ರಗೀತೆ ಹಾಡುವುದರೊಂದಿಗೆ ಪ್ರಾರಂಭಿಸಲಾಗುತ್ತೆ. ಸರ್ಕಾರದ ಆದೇಶ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅದರ ಜೊತೆಗೆ ಒಂದೇ ಮಾತರಂ ಗೀತೆಯನ್ನು ಕೂಡ ಹಾಡಬೇಕಾಗತ್ತೆ. ಇನ್ನು ಚಿತ್ರಮಂದಿರಗಳಿಗೆ ಸ್ವಲ್ಪ ವಿನಾಯಿತಿಯನ್ನು ನೀಡಲಾಗಿದೆ. ಸಿನಿಮಾ ಮಂದಿರಗಳಲ್ಲಿ ಒಂದೇ ಮಾತರಂ ನುಡಿಸುವುದು ಅದೇನು ಕಡ್ಡಾಯ ಅಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಆದರೆ ಹಾಡುವಾಗ ಅಕಸ್ಮಾತ್ ಹಾಡು ಪ್ರಸಾರವಾದಾಗ ಎದ್ದು ನಿಲ್ಲದೆ ಇದ್ದರೆ ಅಂಥವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಲಾಗಿದೆ. ರಾಷ್ಟ್ರದ ಗೌರವಕ್ಕೆ, ರಾಷ್ಟ್ರಧ್ವಜಕ್ಕೆ ಅಪಮಾನ ತಡೆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆಗೆ ಅಡ್ಡಿಪಡಿಸುವಂತಹ ಅಥವಾ ಇತರರು ಗೌರವಿಸುವುದನ್ನು ತಡೆಯುವ ಯಾವುದೇ ವ್ಯಕ್ತಿಗೆ ಗರಿಷ್ಠ 3 ವರ್ಷಗಳ ಕಾಲ ಅತ್ಯಂತ ಜೈಲು ಅಥವಾ ಕಠಿಣ ಶಿಕ್ಷೆ ಎರಡಕ್ಕೂ ಅವರು ತುತ್ತಾಗ್ತಾರೆ ಅಂತ ಹೇಳಲಾಗಿದೆ. ಹೀಗೆ ಕೇಂದ್ರ ಸಚಿವಾಲಯವು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಹಾಗಾಗಿ ರಾಷ್ಟ್ರಗೀತೆ, ರಾಷ್ಟ್ರಗಾಯನ, ರಾಷ್ಟ್ರಗೀತೆ ಅಂತಂದರೆ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರತಕ್ಕಂತಹ ಜನಗಣಮನ ಗೀತೆ, ರಾಷ್ಟ್ರಗಾನ ಅಥವಾ ರಾಷ್ಟ್ರಗಾಯನ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರತಕ್ಕಂತಹ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಈ ಗೀತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀವಿ. ಮತ್ತಷ್ಟು ಮಾಹಿತಿಗಾಗಿ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ವಿಚಾರವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಜೈ ಹಿಂದ್. ರಾಷ್ಟ್ರಗೀತೆಗೆ ಮೊದಲು ರಾಷ್ಟ್ರಗಾನ ನಿಯಮ ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಒಂದೇ ಮಾತರಂ ಹಾಡುವ ಮೊದಲು ಎದ್ದು ನಿಂತು ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಬೇಕೆಂದು ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗೀತೆಗೆ ಸಂಬಂಧಿಸಿದಂತಹ ಅಧಿಕೃತ ಪ್ರೋಟೋಕಾಲ್ ಮತ್ತು ಶಿಷ್ಟಾಚಾರಗಳನ್ನು ಸ್ಪಷ್ಟಪಡಿಸುವಂತಹ ಉದ್ದೇಶದಿಂದ ಈ ಸೂಚನೆಗಳನ್ನು ಜಾರಿಗೊಳಿಸಲಾಗಿದ್ದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಇಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಮಾರ್ಗಸೂಚಿಗಳನ್ನು ಹೊಂದಿದೆ, ಅದರ ಕಂಪ್ಲೀಟ್ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಜನಗಣಮನಕ್ಕೂ ಮುನ್ನ ಒಂದೇ ಮಾತರಂ ಕಡ್ಡಾಯವಾಗಿದೆ. ಕಾಂಗ್ರೆಸ್ ಕೈಬಿಟ್ಟಿದಂತಹ ಚರಣಗಳ ಮರು ಸೇರ್ಪಡೆಗೆ ಇದೀಗ ಹಾಡುವಾಗ ಎದ್ದು ನಿಲ್ಲದೆ ಇದ್ದರೆ ಅಂಥವರು ಶಿಕ್ಷೆ ಹಾಗೂ ಕಠಿಣ ದಂಡಕ್ಕೆ ಒಳಗಾಗ್ತಾರೆ. ಹಾಗಾಗಿ ಒಂದೇ ಭಾರತ್ ಅಥವಾ ಒಂದೇ ಮಾತರಂ ಗೀತೆಗೆ ಈ ಕುರಿತು ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವಾಲಯವು ಹೊಸ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಹೊರಡಿಸಿದ್ದು, ರಾಷ್ಟ್ರಗೀತೆ ಜನಗಣಮನ ಈ ಹಾಡುವಾಗ ಪಾಲಿಸುವಂತಹ ಶಿಷ್ಟಾಚಾರಗಳನ್ನು ಒಂದೇ ಮಾತರಂಗೂ ಕೂಡ ಇದನ್ನು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಡ್ಡಾಯ ಮಾಡಿದರ ಜೊತೆಗೆ ಕಾಂಗ್ರೆಸ್ ಕೈಬಿಟ್ಟಿರತಕ್ಕಂತಹ ಚರಣಗಳ ಮರು ಸೇರ್ಪಡೆಗೊಳಿಸಿಕೊಂಡಿದೆ. ಒಂದೇ ಮಾತರಂ ಗೀತೆ ಕುರಿತು ಕೇಂದ್ರ ಗೃಹ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ರಾಷ್ಟ್ರಗೀತೆ ಈ ಜನಗಣಮನ ಹಾಡುವಾಗ ಪಾಲಿಸುವ ಎಲ್ಲ ಶಿಷ್ಟಾಚಾರಗಳನ್ನು ಅಂದರೆ ಪ್ರೋಟೋಕಾಲ್ಸ್ ಒಂದೇ ಮಾತರಂ ಗೀತೆಗೂ ಕೂಡ ಅದು ಅನ್ವಯವಾಗುತ್ತೆ, ಅದಕ್ಕೆ
ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ವಂದೇ ಮಾತರಂ ಗೀತೆ ಪ್ರಸಾರವಾಗುವಾಗ ಅಥವಾ ಹಾಡುವಾಗ ಪ್ರತಿಯೊಬ್ಬರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸುವುದು ಕಡ್ಡಾಯವಾಗಿದೆ. ಎಲ್ಲ ಸರ್ಕಾರಿ ಸಮಾರಂಭಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಕಡ್ಡಾಯವಾಗಿ ಹಾಡಬೇಕೆಂದು ತಿಳಿಸಲಾಗಿದೆ. ಇನ್ನು ಆದೇಶದ ಪ್ರಕಾರ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂನ 6 ಚರಣಗಳನ್ನು ಕಡ್ಡಾಯವಾಗಿ ಹಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಹಾಗಾಗಿ ಈ ಗೀತೆಯನ್ನ ನುಡಿಸಿದ್ರೆ ಅಥವಾ ಹಾಡಿದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಎದ್ದು ನಿಂತು ಶಿಸ್ತನ್ನ ಸಲ್ಲಿಸಬೇಕು. ಹಾಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು 6 ಚರಣಗಳನ್ನು ವಂದೇ ಮಾತರಂ ಗೀತೆಯ 3 ನಿಮಿಷ 10 ಸೆಕೆಂಡ್ಗಳ ಈ ಗೀತೆಯನ್ನ ನುಡಿಸಬೇಕು ಅಥವಾ ಹಾಡಬೇಕು ಅಂತ ಈ ಒಂದು ನಿಯಮಗಳಲ್ಲಿ ಉಲ್ಲಂಘಿಸಲಾಗಿದೆ. ಇನ್ನು ಇದರಲ್ಲಿ ತ್ರಿವರ್ಣ ಧ್ವಜ ಹಾರಿಸುವಾಗ ಸರ್ಕಾರಿ ಕಾರ್ಯಕ್ರಮಗಳಿಗೆ ರಾಷ್ಟ್ರಪತಿಗಳ ಆಗಮನದ ಸಮಯದಲ್ಲಿ ಹಾಗೂ ಅವರ ಭಾಷಣಗಳು ಮತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ, ಹಾಗೆಯೇ ರಾಜ್ಯಪಾಲರು ಆಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರದ ಕೊನೆಯೂ ಕೂಡ ಈ ಒಂದು ನಿಯಮಗಳಿಗೆ ಉಲ್ಲಂಘಿಸೋ ಹಾಗಿಲ್ಲ. ಎಲ್ಲವೂ ಕೂಡ ಇದರ ಒಂದು ಅಂಡರಲ್ಲೇ ಬರುತ್ತೆ. ಜೊತೆಗೆ ಯಾವುದೇ ಸಾಕ್ಷ್ಯಚಿತ್ರಗಳ ಪ್ರದರ್ಶನಗಳ ಮಧ್ಯೆ ಗೀತೆಯನ್ನ ಹಾಡಿದರೆ ಅಥವಾ ಗೀತೆಯನ್ನ ಪ್ರಸಾರ ಮಾಡಿದರೆ ಎದ್ದು ನಿಲ್ಲುವಂತಹ ಅಗತ್ಯವಿಲ್ಲ. 6 ಚರಣಗಳಿರುವಂತಹ ವಂದೇ ಮಾತರಂ ಗೀತೆಯನ್ನು ಹಾಡುವುದು ಕಡ್ಡಾಯ. ಈ ನಿರ್ದೇಶನವನ್ನ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಸಚಿವಾಲಯಗಳು ಹಾಗೂ ಸಂವಿಧಾನಿಕ ಸಂಸ್ಥೆಗಳಿಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇದರ ಪ್ರತಿಯನ್ನು ನೀಡಲಾಗಿದೆ. ಇನ್ನು ಇಲ್ಲಿವರೆಗೆ ವಂದೇ ಮಾತರಂ ಹಾಡಲು ಯಾವುದೇ ಅಧಿಕೃತವಾಗಿರತಕ್ಕಂತಹ ಶಿಷ್ಟಾಚಾರಗಳು ಇರಲಿಲ್ಲ. ಆದರೆ ಜನಗಣ ಮನ ಗೀತೆಯು ರಾಗ, ಸಮಯ ಮತ್ತು ಗಾಯನದ ಬಗ್ಗೆ ಸ್ಪಷ್ಟವಾದಂತಹ ನಿಯಮಗಳನ್ನು ಹೊಂದಿತ್ತು. ಇನ್ನು ಹಾಡಿನ ವಿಸ್ತೃತ ಆ ಎಲ್ಲ 6 ಚರಣಗಳ ಆವೃತ್ತಿಯನ್ನ ಇಲ್ಲಿಯವರೆಗೆ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಹಾಡಿರಲಿಲ್ಲ. ಆದರೆ ಈಗ ಅದನ್ನು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಈ ಆದೇಶವು ಕಾರ್ಯಕ್ರಮಗಳನ್ನು 3 ವರ್ಗಗಳಾಗಿ ಇದನ್ನು ಡಿವೈಡ್ ಮಾಡಿದ್ದಾರೆ, ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲ ವರ್ಗವು ಅಂತ ನೋಡಿದಾಗ ಮೊದಲನೇ ವರ್ಗವು ನಾಗರಿಕ ಪುರಸ್ಕಾರ ಸಮಾರಂಭಗಳು, ಔಪಚಾರಿಕ ರಾಜ್ಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನ, ಅಖಿಲ ಭಾರತ ರೇಡಿಯೋ ಮತ್ತು ದೂರದರ್ಶನದಲ್ಲಿ ರಾಷ್ಟ್ರಪತಿಗಳು ದೇಶವನ್ನುದ್ದೇಶಿಸಿ ಮಾಡುವಂತಹ ಭಾಷಣದ ಮೊದಲು ಅಥವಾ ನಂತರ, ಔಪಚಾರಿಕ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಮನ ಮತ್ತು ನಿರ್ಗಮನ, ಜೊತೆಗೆ ಮೆರವಣಿಗೆಗಳಲ್ಲಿ ರಾಷ್ಟ್ರಧ್ವಜದ ಪ್ರಸ್ತುತಿ ಮುಂತಾದ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಯನ್ನು ಪ್ರತ್ಯೇಕವಾಗಿ ನುಡಿಸುವ ಸಂದರ್ಭಗಳನ್ನು ಕೂಡ ಈ ನಿಯಮ ಒಳಗೊಂಡಿದೆ. ಇನ್ನು ಎರಡನೇ ವರ್ಗ ಅಂತ ನೋಡಿದಾಗ ಸಾಮೂಹಿಕ ಗಾಯನದ ಜೊತೆಗೆ ಹಾಡನ್ನು ನುಡಿಸುವಂತಹ ಘಟನೆಗಳನ್ನು ಕೂಡ ಒಳಗೊಂಡಿರಬೇಕು. ಇವುಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವುದು ಸಾಂಸ್ಕೃತಿಕ ಮತ್ತು ವಿದ್ಯುಕ್ತ ಕಾರ್ಯಕ್ರಮಗಳು ಅಂದರೆ ಮೆರವಣಿಗೆಗಳನ್ನು ಹೊರತುಪಡಿಸಿ ಮತ್ತು ಯಾವುದೇ ಸರ್ಕಾರಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನದಂತಹ ಸಂದರ್ಭಗಳಲ್ಲಿ ಇದು ಸೇರುತ್ತೆ. ಈ ಉದ್ದೇಶಕ್ಕಾಗಿ ಅಗತ್ಯವಿದ್ದರೆ ಗಾಯನ ಅಥವಾ ಗೀತೆಯನ್ನು ಹಾಡಬೇಕು ಅಥವಾ ಧ್ವನಿ ವ್ಯವಸ್ಥೆ ಮತ್ತು ಹಾಡಿನ ಸಾಹಿತ್ಯ ವಿತರಣೆಯನ್ನು ಸಹ ಶಿಫಾರಸು ಮಾಡಲಾಗಿದೆ. ಇನ್ನು ಮೂರನೇ ವರ್ಗ ಅಂತ ನೋಡಿದಾಗ ಶಾಲಾ ಕಾರ್ಯಕ್ರಮಗಳಂತಹ ಕೂಡ ಒಂದೇ ಮಾತರಂ ಹಾಡಬಹುದಾದ ಸಂದರ್ಭಗಳನ್ನು ಇದು ಒಳಗೊಂಡಿದೆ. ಈ ನಿಯಮದಲ್ಲಿ ಶಾಲೆಗಳು ಸಾಮೂಹಿಕವಾಗಿ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ದಿನವನ್ನು ಪ್ರಾರಂಭಿಸಬಹುದು ಮತ್ತು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಚಿಹ್ನೆಗಳಿಗೆ ಗೌರವವನ್ನು ಮೂಡಿಸಲು ಪ್ರಯತ್ನಿಸಬೇಕು ಅಂತ ಈ ಆದೇಶವು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಲಾಗಿದೆ. ಇನ್ನು ಈ ಹಿಂದೆ 1937ರಲ್ಲಿ ಕಾಂಗ್ರೆಸ್ ಪಕ್ಷವು ತೆಗೆದು ಹಾಕಿರ್ತಕ್ಕಂತಹ ಆ 4 ಚರಣಗಳನ್ನು ಸೇರಿದಂತೆ ಒಟ್ಟು 6 ಚರಣಗಳನ್ನು ಅಂದರೆ 2 ಚರಣಗಳನ್ನು ಅದಕ್ಕೆ ಸೇರಿಸಲಾಗಿದೆ. ಹಾಗಾಗಿ ತೆಗೆದು ಹಾಕಿರ್ತಕ್ಕಂತಹ 4 ಚರಣ ಜೊತೆಗೆ 2 ಚರಣಗಳನ್ನು ಕೂಡಿಸಿ ಆ 6 ಚರಣಗಳನ್ನು ಈಗ ನುಡಿಸಲು ನಿರ್ಧರಿಸಲಾಗಿದೆ. ಇದು ಅತ್ಯಂತ ಮಹತ್ವದ ಬದಲಾವಣೆ ಅಂತಲೇ ಹೇಳಬಹುದು ಕೇಂದ್ರ ಸರ್ಕಾರದ್ದು. ಇನ್ನು ಶಾಲೆಗಳಲ್ಲೂ ಒಂದೇ ಮಾತರಂ ಹಾಡಲು ಸೂಚನೆ ನೀಡಲಾಗಿದ್ದು ಸಾಮೂಹಿಕವಾಗಿ ರಾಷ್ಟ್ರಗೀತೆ ಹಾಡುವುದರೊಂದಿಗೆ ಪ್ರಾರಂಭಿಸಲಾಗುತ್ತೆ. ಸರ್ಕಾರದ ಆದೇಶ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅದರ ಜೊತೆಗೆ ಒಂದೇ ಮಾತರಂ ಗೀತೆಯನ್ನು ಕೂಡ ಹಾಡಬೇಕಾಗತ್ತೆ. ಇನ್ನು ಚಿತ್ರಮಂದಿರಗಳಿಗೆ ಸ್ವಲ್ಪ ವಿನಾಯಿತಿಯನ್ನು ನೀಡಲಾಗಿದೆ. ಸಿನಿಮಾ ಮಂದಿರಗಳಲ್ಲಿ ಒಂದೇ ಮಾತರಂ ನುಡಿಸುವುದು ಅದೇನು ಕಡ್ಡಾಯ ಅಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಆದರೆ ಹಾಡುವಾಗ ಅಕಸ್ಮಾತ್ ಹಾಡು ಪ್ರಸಾರವಾದಾಗ ಎದ್ದು ನಿಲ್ಲದೆ ಇದ್ದರೆ ಅಂಥವರಿಗೆ
ಕಠಿಣ ಶಿಕ್ಷೆ ಅಂತ ಹೇಳಲಾಗಿದೆ. ರಾಷ್ಟ್ರದ ಗೌರವಕ್ಕೆ, ರಾಷ್ಟ್ರ ಧ್ವಜಕ್ಕೆ ಅಪಮಾನ ತಡೆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆಗೆ ಅಡ್ಡಿಪಡಿಸುವಂತಹ ಅಥವಾ ಇತರರು ಗೌರವಿಸುವುದನ್ನು ತಡೆಯುವ ಯಾವುದೇ ವ್ಯಕ್ತಿಗೆ ಗರಿಷ್ಠ 3 ವರ್ಷಗಳ ಕಾಲ ಅತ್ಯಂತ ಜೈಲು ಅಥವಾ ಕಠಿಣ ಶಿಕ್ಷೆ ಎರಡಕ್ಕೂ ಅವರು ತುತ್ತಾಗ್ತಾರೆ ಅಂತ ಹೇಳಲಾಗಿದೆ. ಹೀಗೆ ಕೇಂದ್ರ ಸಚಿವಾಲಯವು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಹಾಗಾಗಿ ರಾಷ್ಟ್ರಗೀತೆ, ರಾಷ್ಟ್ರಗಾಯನ, ರಾಷ್ಟ್ರಗೀತೆ ಅಂತಂದರೆ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರತಕ್ಕಂತಹ ಜನಗಣಮನ ಗೀತೆ, ರಾಷ್ಟ್ರಗಾನ ಅಥವಾ ರಾಷ್ಟ್ರಗಾಯನ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರತಕ್ಕಂತಹ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಈ ಗೀತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀವಿ. ಮತ್ತಷ್ಟು ಮಾಹಿತಿಗಾಗಿ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ವಿಚಾರವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಜೈ ಹಿಂದ್.